ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಮಂತ್ರಿಮಂಡಲದ 3ರಿಂದ 7 ಆಗಿತ್ತು. ಈಗಿನ ಕಾಂಗ್ರೆಸ್ ಸರ್ಕಾರ ಮತ್ತೆ 4 ಲಿಮಿಟ್ ಆಗಿ ವಿದ್ಯಾರ್ಥಿಗಳಿಗೆ ಉದ್ಯೋಗಕ್ಕೆ ಬಹಳ ಅನ್ಯಾಯ ಇರ್ತದೆ. ಅದಕ್ಕೆ ಹೋರಾಟ ಮುಖಾಂತರ ನಾವು ಪ್ರಾರಂಭ ಮಾಡಿದ್ದೇವೆ. ಈಗ ನಾವು ಹೋರಾಟ ಈ ರಾಜ್ಯ ಸರ್ಕಾರ ಇಷ್ಟೇ ಬಹಳ ತಿಳಿಸಿಲ್ಲ. ಯಾರೋ ಒಬ್ಬರು ಸಣ್ಣ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ರು ಸ್ಟೇ ತಂದು ಕೂತ್ಬಿಟ್ಟಾರೆ. ಅದ್ರ ಸ್ಟೇ ತರಲಿಕ್ಕೆ ಬಹಳಷ್ಟು ಹಿಂದೆ ಬಹಳ ಜನ ಅದಾರೆ. ತೋರಿಸ್ಲಿಕ್ಕೆ ಒಂದು ಮುಖ ಇದೆ. ಆ ಸ್ಟೇ ತಂದ ಜನ ಕರೆಸಿದ ಜನ ಒಂದು ಸಿಂಪಲ್ ರಾಜ್ಯ ಸರ್ಕಾರ ವೆಕೆಟ್ ಮಾಡಿದ ತಕ್ಷಣ ಈಗ ನಡೆದಂತ ನೌಕರಿ ತುಂಬರಿಗೆ ಅದನ್ನು ಪ್ರಾರಂಭ ಇಡಲಿ ಬೇಡ ಅನ್ನೋಲ್ಲ. ಯಾಕಂದ್ರೆ ಆ ಮಕ್ಕಳಿಗೆ ಉದ್ಯೋಗ ಸಿಗಬೇಕು, ಬೇರೆ ಜಾತ್ರೆ ಸಿಗಬೇಕು. ಆದರೆ ಪೆಂಡಿಂಗ್ ಇಟ್ಟು ನಮ್ಮ ಸಮಾಜಕ್ಕೆ ಮುಂದೆ 4% ಬರುವಂತ ರಿಸರ್ವ್ಡ್ ನೌಕರಿ ತುಂಬಿಕೊಳ್ಳಕ್ಕೆ ನಾವು ಆಗ್ರಹ ಮಾಡ್ತೇವೆ. ಈ ಸಮಾಜದ ಮುಖಾಂತರ ಬರುವ ಆಗುವ ಬಗ್ಗೆ ಚರ್ಚಿಸಿ ನಮ್ಮ ಎಲ್ಲ ಮಾಜಿ ಶಾಸಕರು, ಹರಿ ಶಾಸಕರು, ನಮ್ಮ ಬರೀ ಸಮಾಜದ ಗೌರವಾನ್ವಿತ ನಾಯಕರ ಜೊತೆ ಚರ್ಚಿಸಿ ನಾವು ಬೀದರ್ ನಡೆದು ಚಾಮರಾಜನಗರವರೆಗೆ ನಾವು ಹೋರಾಟ ಮುಂದುವರಿಸ್ತೇವೆ. ಬರೀ ಪ್ರತಿ ಹಂತದಲ್ಲಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆದಾಗ ನಾವು ಹೋರಾಟ ಮಾಡಲಿಕ್ಕೆ ನಾವು ಸ್ವತಃ ಸಿದ್ಧದ್ದೇವೆ. ಮತ್ತು ಹೇಳು ಸತೀಶ್ ಜಾರಕಿಹೊಳಿ ಬಗ್ಗೆ ಹೇಳು ಅವನ ಅಧ್ಯಕ್ಷ ಇಲ್ಲದೆ ಒಳ್ಳೆದಾಗಿದೆ. ಯಾಕಂದ್ರೆ 20 ನಾವು ಯಾಕಂದ್ರೆ ಅಧ್ಯಕ್ಷ ನಾವು ಅಧ್ಯಕ್ಷ ಇದ್ರೆ ಇಡೀ ನಮ್ಮ ಸಮಾಜ ಕಟ್ಟಿದ್ರು ನೋಡಬೇಕು. ಎಲ್ಲ ಲಿಂಗಾಯತರಿದ್ದಾರೆ, ಒಕ್ಕಲಿಗರಿದ್ದಾರೆ, ಕುರುಬರಿದ್ದಾರೆ. ನಮ್ಮ ಸಮಾಜದ ಕಾಂಗ್ರೆಸ್ ಹೋದಾಗ ನಾಯಕ ಸಮಾಜ ಇಟ್ಕೊಂಡು ಸೋತಂತ ನಮ್ಮನ್ನ ಸಿಗಲು ದೇವರು ಒಳ್ಳೆಯದಾಗಿದೆ. ಯಾಕಂದ್ರೆ ಸಿಕ್ಕಕ್ಕೆ ನಾವು ಅವ್ರಿಗೆ ನಾವು ಬರ್ತಿದ್ವು. ಯಾಕಂದ್ರೆ ಯಾರು ಹೇಳಪ್ಪ ಅಂದ್ರೆ ನಾವು ನಮ್ಮ ತಪ್ಪಲೆ ಇವತ್ತು ಬಿಜೆಪಿ ಸರ್ಕಾರ ತಪ್ಪಲೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರ ಮಾಡ್ತೇವೆ. ನಾವು ಅಧಿಕಾರದ ಕರೆಕ್ಟ್ ಆಗಿ ಎಲ್ಲರೂ ವಿಶ್ವಾಸ ಹೊಂದಿದ್ರು, ಎಲ್ಲ ಸಮಾಜ ವಿಶ್ವಾಸ ಹೊಂದ್ರೆ ಸೋಲ್ತಿರ್ಕಿಲ್ಲ. ಯಾಕೆ ಒಂದೇ ಗೆದಿಗಳೆಲ್ಲ ಬೇಕು, ಗೆದ್ದು ಒಂದೇ ಸಮಯ ರಾಜಕೀಯ ಮಾಡ್ತಾರೆ. ಅದನ್ನ ನಾವು ಹೋರಾಟ ಮಾಡ್ಬೇಕಂದ್ರೆ ನಾವು ಭೇಟಿಯಾಗಿ ಮಾಡ್ಬೇಕು. ನಾವು ಬರೀ ನಾವು MLAಗಳು ಈಗ ಹೇಳಿದ್ರೆ ಅದು ಹೇಳಿಲ್ಲ, ಮಂತ್ರಿ ಯಾರು ಕೊಟ್ಟಿರಲಿಲ್ಲ, ಗೊತ್ತಾ ಕೂತಿದ್ರಲ್ಲ. ನಾವು ಇದನ್ನೇ ಮುಂದುವರಿಸ್ಬೇಕು. ನಾವು ಯಾಕಪ್ಪ ಅಂದ್ರೆ ಒಂದು ಗಟ್ಟಿ ಒಕ್ಕಟ್ಟಿದ್ರೆ ಮಾತ್ರ ಹೆದರ್ತಾರೆ. ಯಾಕೆ ವಿಶೇಷವಾಗಿ ಒಲಿಂಪಿಕ್ ಸಮಾಜ ಹೋರಾಟ ಭಾಳ ಹೆದರ್ತಾರೆ ಜನ. ಅದಕ್ಕೆ ನಾವು ಈ ಹೆದರಿಕೆಯನ್ನು ಸರ್ಕಾರ ಇಡಬೇಕು. ನಾವು ಜಾಸ್ತಿ ಜಗ್ಗಬಾರ್ದು, ಹೆದರ್ಸ್ಬೇಕು, ಹಿಂಸೆಬೇಕು. ಯಾಕಂದ್ರೆ ಸರ್ಕಾರ ಬೇಕಾಗಿದ್ದಾಗ ಭಾಳ ಅತಿಯಾಗಿ ಮಾಡಬಹುದು. ನಾವು ಒಳ್ಳೆಯದಿಂದ ಹೋರಾಟ ಮಾಡಿದ್ರೆ, ಒಳ್ಳೆಯ ಉದ್ದೇಶ ಹೋರಾಟ ಮಾಡಿದ್ರೆ ದೇವರು ಕೊಡ್ತಾನೆ. ಮತ್ತು ಮುಂದಿನ ದಿನದಲ್ಲಿ ನಮ್ಮ ರಾಜ್ಯದ ನಾಯಕರು ಈಗ ಉದಾಹರಣೆ ವಾದಿರಾಜರು ನಾವು ಕರೆಸಿದವರು. ಯಾಕಂದ್ರೆ ಬೇರೆ ಸಮಾಜಗಳು ವಾದಿರಾಜ ಯಾಕೆ ಕರೆಸೋದ್ರೆ ಅವ್ರು ಬಹಳಷ್ಟು ಅನುಭವ ಇದೆ. ಯಾಕೆ ಬಹಳಷ್ಟು ನಿರಂತರ ಹೋರಾಟ ಮಾಡ್ಕೊಂಡವರು. ಅವ್ನು ಕರೆಸಿ ನಾವು ಯಾಕಂದ್ರೆ ರಾಯಚೂರದಲ್ಲಿ ಸರಿಯಾಗಿ ನಾವು ಜನರಿಗೆ ನಾವು ತಿಳಿ ಹೇಳೋದಿಲ್ಲ. ಯಾಕಂದ್ರೆ ಅವರು 1940ರಿಂದ ಸ್ವತಂತ್ರ ಪೂರ್ವದಿಂದ ಈಗಿನವರೆಗೆ ಆ ಬಗ್ಗೆ ಚರ್ಚೆ ಮಾಡಿಕೊಂಡು ಪ್ರತಿಯೊಂದು ಹಂತದಲ್ಲಿ ಪರಿಚಯ ಅದಕ್ಕೆ ನಾವು ಕರ್ಕೊಂಡ್ಬಂದು ಪ್ರಾಸ್ತಾವಿಕ ಭಾಷೆ ಮಾಡಿ ನಮ್ಮ ಜನಾಂಗಕ್ಕೆ ಏನೇನು ಅನ್ಯಾಯ ಮಾಡಿದ್ರಪ್ಪ, ಹೆಂಗೆ ಮಾಡ್ತಾರೆ, ಸರ್ಕಾರ ಹೆಂಗೆ ಮಾಡ್ತಾರೆ, ಕೋರ್ಟ್ ಹೆಂಗೆ ಮಾಡ್ತಾರೆ ಅನ್ನುವಂಥ ಒಂದೆಲ್ಲ. ಯಾಕಂದ್ರೆ 2015ರಲ್ಲಿ ಹೇಗೆ ಸ್ಟೇ ಕೊಟ್ಟರು, ಆಮೇಲೆ 2017 ಏನಾಗ್ತದೆ ಮತ್ತು ಜನರಿಗೆ ಕಾಂಗ್ರೆಸ್ಸಿನ ಒಬ್ಬ ಪ್ರಮುಖ ನಾಯಕರು 9 ಶೆಡ್ಯೂಲ್ಗೆ ರಾಂಗ್ ರಿಪ್ಲೇಸ್